ನಮಸ್ಕಾರ. ಈ ದಿನ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೆ ಬಾಗಲಕೋಟ್ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್ ಮತ್ತು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್, ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಭಾರತ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಒಂದು ನೈಸರ್ಗಿಕ ಕೃಷಿ ಕುರಿತು 5 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆ್ಯಕ್ಚುಲಿ CEO ಈ ಒಂದು ಕಮಿಟಿ ಅಂದರೆ ನೈಸರ್ಗಿಕ ಕೃಷಿ ಮಿಷನ್ ಕಮಿಟಿಗೆ ಅಧ್ಯಕ್ಷರಾಗಿರ್ತಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಡೀನ್ ಸರ್ ಕರೆದಿದ್ರು, ಬಟ್ ಅವರು ಅಲ್ಲಿ ಬ್ಯುಸಿ ಇದ್ದಿದ್ದರಿಂದ ಬರೋಕ್ಕಾಗಿಲ್ಲ. ಸೊ ಅವರಿಗೂ ಈ ಕಾರ್ಯಕ್ರಮದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ SV ಪಾಟೀಲ್ ಅವರೇ, ಹಾಗೆ ಮುಖ್ಯ ಅತಿಥಿಗಳಾದಂಥ ಲೆಕ್ಕಾಧಿಕಾರಿ ಶ್ರೀಕಾಂತ್ ಅವರು ಬಂದಿಲ್ಲ, ಸೂರ್ಯಕಾಂತ್ ನಮ್ಮ ಬಿರಾದಾರ್ ಅವರೂ ಸಹ ಬಂದಿಲ್ಲ, ಹಾಗೆ ವಿಶ್ವನಾಥ್ ಜೈಲೆ ಜಂಟಿ ಕೃಷಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆಯವರು ಬಂದಿದ್ದಾರೆ, ಹಾಗೆ ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಅವರಿದ್ದಾರೆ, ಮತ್ತು ವೈದ್ಯನಾಥ್ ನಿರೋಧ ಪ್ರಗತಿಪರ ನೈಸರ್ಗಿಕ ಕೃಷಿ ಅವರು ಸಹ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಯಾರಿಗೋಸ್ಕರ ನಾವು ಈ ಪ್ರೋಗ್ರಾಮ್ ಮಾಡಿದ್ರೆ ಕೃಷಿ ಸಖಿಯರಿಗೋಸ್ಕರ, ಮತ್ತು ಎಲ್ಲ ಕಾಲೇಜಿನ ಪ್ರಾಧ್ಯಾಪಕರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ವಿದ್ಯಾರ್ಥಿಗಳು ಸಹ ಇದ್ದಾರೆ. ಅವರೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ಆ್ಯಕ್ಚುಲಿ ಇಂಪ್ಲಿಮೆಂಟೇಷನ್ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಈ ಒಂದು ಪ್ರೋಗ್ರಾಮ್ನ ಕೊಟ್ಟಿರೋದು. ಸೊ ನಮ್ಮಲ್ಲಿ ಈ ಒಂದು ಪ್ರೋಗ್ರಾಮ್ ಏನು ನೈಸರ್ಗಿಕ ಕೃಷಿ ಯಾಕೋಸ್ಕರ, ಎಲ್ಲಿ, ಯಾರಿಗೋಸ್ಕರ ಮಾಡಬೇಕು, ಇವೆಲ್ಲ ಒಂದು ಪ್ರಶ್ನೆಗಳು ಸಹ ನಮ್ಮ ಕೃಷಿ ಸಖಿಯರಲ್ಲೂ ಎದ್ದೇಳ್ಬೋದು, ನಮ್ಮ ಫಾರ್ಮರ್ಸಲ್ಲೂ ಮಾಡ್ಬೋದು. ಯಾಕೆ ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಒತ್ತನ್ನು ನಮ್ಮ ಕೇಂದ್ರ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೊಡ್ತಾ ಇದೆ. ಅದಕ್ಕೆ ನಾವು ಆಲ್ರೆಡಿ ಈ ಪ್ರೋಗ್ರಾಮ್ನ ಈ ವರ್ಷ, ಆ್ಯಕ್ಚುಲಿ ಈ ವರ್ಷನೇ ಪ್ರೋಗ್ರಾಮ್ ಬಂದಿರೋದು. ಈ ಪ್ರೋಗ್ರಾಮು 2 ವರ್ಷಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ, ಆಮೇಲೆ ಎಲ್ಲ ಜಿಲ್ಲೆಗಳಲ್ಲೂ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಪ್ರೋಗ್ರಾಮು ಇಂಪ್ಲಿಮೆಂಟ್ ಆಗುತ್ತೆ. ಈ ಒಂದು ಪ್ರೋಗ್ರಾಮ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹವಾಮಾನದಲ್ಲಿ ತುಂಬಾ ವೈಪರೀತ್ಯಗಳು ಆಗ್ತಾನೆ ಇದೆ. ಕೆಲವೊಂದ್ಸತಿ ಮಳೆನೇ ಬರೋದಿಲ್ಲ, ಇನ್ನೊಂದ್ಸರಿ ಕಂಟಿನ್ಯೂಸ್ ಆಗಿ ಮಳೆ ಬರೋದು, ಈ ರೀತಿ. ಮತ್ತು ಒಂದೊಂದ್ಸರಿ ಮಳೆ ಬಂದರೆ ಜಾಸ್ತಿ ಪ್ರವಾಹ ಅಂತೂ ಬಂದೇ ಬರುತ್ತೆ. ಸೊ ಹೀಗೆ ಇವೆಲ್ಲ ವೈಪರೀತ್ಯಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂದರೆ, ನಾವು ಸಾಂಪ್ರದಾಯಿಕ ಕೃಷಿಯನ್ನು ಬಿಡ್ತಿದ್ದೀವಿ ಅಂತ ಕೆಲವೊಂದು ರೈತರು ಅವರು ಅಳವಡಿಸ್ಕೊಂಡಿದ್ದಾರೆ. ಆ ಒಂದು ಸಾಂಪ್ರದಾಯಿಕ ಕೃಷಿಯಿಂದ ನೈಸರ್ಗಿಕ ಕೃಷಿಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಗೆ ಈ ಸಾರಿ 3750 ಎಕರೆ ಅಂದರೆ ಒಂದು ಪಂಚಾಯಿತಿಗೆ ಒಂದು 50 ಹೆಕ್ಟೇರ್ ಪ್ರದೇಶನ ಪ್ರೋಗ್ರಾಮ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಕೃಷಿ ಸಖಿಯರನ್ನು CRP ಥರ ಯೂಸ್ ಮಾಡ್ಕೊತಾ ಇದ್ದೀವಿ, ಅಂದರೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ಸ್. ಅವರು ಅಲ್ಲಿ ಎಲ್ಲ ಏನು ಇನಾಗ್ರೇಷನ್ ಮಾಡುವಾಗ ತಾವೆಲ್ಲ ನೋಡಿದ್ದೀರಿ, ಎಲ್ಲ ಅಸ್ತ್ರಗಳು ಇತ್ತು, ಪ್ಲಸ್ ಎಲ್ಲ ಬಯೋಫರ್ಟಿಲೈಸರ್ ಅಂದರೆ ಜೈವಿಕ ಗೊಬ್ಬರಗಳನ್ನು ಸಹ ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ ಹಾರ್ಟಿಕಲ್ಚರ್. ರಿಯಲಿ ಇದು ಒಂದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇನಾಗ್ರೇಷನ್. ಸೊ ಎಲ್ಲವನ್ನ ನಿಮಗೆ ಯಾವ್ಯಾವುದನ್ನು ನಾವು ನೈಸರ್ಗಿಕ ಕೃಷಿಯಲ್ಲಿ ಉಪಯೋಗ ಮಾಡ್ತೀವಿ ಅದನ್ನು ಮಾಡಬೇಕು. ಇದರ ಬಗ್ಗೆ ರೈತರಿಗೆ ನೀವು ವಿಷಯನ ಅರಿವು ಮಾಡಿಕೊಡ್ಬೇಕು ಅನ್ನೋದು ಉದ್ದೇಶ ಒಂದು. ಮತ್ತು ಮೇಜರ್ ಏನಪ್ಪ ಅಂದರೆ, ಈ ನಡುವೆ ನಮ್ಮ ಮಣ್ಣು ಹಾಳಾಗ್ತಾ ಇದೆ ಹೆಚ್ಚಿಗೆ ಎಲ್ರಿಗೂ. ಆ್ಯಕ್ಚುಲಿ ಗ್ರೀನ್ ರೆವಲ್ಯೂಷನ್ ಆದಾಗ 1966 ಯಾರು ರಸಗೊಬ್ಬರನ ಉಪಯೋಗ ಮಾಡ್ತಿರ್ಲಿಲ್ಲ ರೈತರು. ಆದರೆ ನಮ್ಮ ಇಲಾಖೆಯವರೇನೆ ಯಾಕೆ ಅದಾಯ್ತಂದರೆ, ಬೆಳೀತಾ ಇರೋವಂಥ ಜನಸಂಖ್ಯೆಗೆ ನಾವು ಆಹಾರವನ್ನು ಒದಗಿಸೋಕ್ಕೋಸ್ಕರ, ನಮ್ಮ ಒಂದು ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡಲಿಕ್ಕೋಸ್ಕರನೇ ರಸಗೊಬ್ಬರನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆವಾಗ ರೈತರು ಯಾರನ್ನು ರಸಗೊಬ್ಬರ ಹಾಕೋಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಎಲ್ಲರೂ ಅವರ ಒಂದು ಹಳೆಯ ಪದ್ಧತಿಯಲ್ಲೇ ಕೃಷಿ ಮಾಡ್ತಿದ್ರು. ಬಟ್ ಅದನ್ನು ನಾವೇ ಹೇಳ್ಕೊಟ್ವಿ. ಆ್ಯಕ್ಚುಲಿ ನಮ್ಮ ಇವ್ರು ಹೇಳ್ತಿದ್ರು, ಕೃಷಿ ಸಹಾಯಕರು ಹಿಂದೆ ಇದ್ದವರು, ನಾವು ಎಂಟ್ರಾದಾಗ ಇಲಾಖೆಗೆ ರಾತ್ರಿ ಇವತ್ತು ಹೋಗಿ ರಸಗೊಬ್ಬರ ಹಾಕಿ ಬರ್ತಿದ್ರು ಅಂತ. ಒಪ್ತಾ ಇರಲಿಲ್ಲ ರೈತರು, ನಾವೇ ಅವ್ರಿಗೆ ಕಲಿಸಿದ್ವು ಅಂತ. ಇವತ್ತು ಅವರು ಅದನ್ನು ಬಿಟ್ಟಿರ್ತಿಲ್ಲ, ಆ ಪರಿಸ್ಥಿತಿ ಬಂದಿದೆ.
ಸೊ ಇವಾಗ ಮತ್ತೆ ಅದು ಹಳೇದನ್ನ ನಾವು ಸೈಕಲ್ ಅಂತ ಹೇಳ್ತಾರಲ್ಲ, ಮೇಲೆ ಹೋದ್ಮೇಲೆ ಕೆಳಗೆ ಬರಬೇಕು ಅಂತ, ಹಂಗಾಗಿದೆ ಇದು. ಸೊ ಇವಾಗ ನಾವು ರಸಗೊಬ್ಬರನ ಜಾಸ್ತಿ ಬಿಡಿ ಬಿಡಿ ಅಂತ ನಾವೇ ಹೇಳ್ತಿದ್ದೀವಿ. ಮೊನ್ನೆ ಎಲ್ಲರೂ ಟಿ ವಿಯಲ್ಲೂ ನೋಡಿದ್ರೆ ಯೂರಿಯಾ ಸಿಗ್ತಾ ಇಲ್ಲ ಅಂತ ಗಲಾಟೆ, ಲೈನಲ್ಲಿ ನಿಂತಿದ್ದಾರೆ ರೈತರು, ಈ ಥರ ಎಲ್ಲ ಆಗಿದೆ. ಸೊ ಎಲ್ಲಿ ಹೆಚ್ಚಿಗೆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಿದ್ದಾರೆ ಅಂಥವನ್ನ ನಾವು ಕಡಿಮೆ ಮಾಡಬೇಕು. ಅಲ್ಲದೆ ನಮ್ಮ ಮಣ್ಣಿನ ಫಲವತ್ತತೆನ ಹೆಚ್ಚಿಗೆ ಮಾಡಬೇಕು. ಮತ್ತು ರೈತರು ತನ್ನ ಹೊಲದಲ್ಲೇ ಇರೋವಂಥ ಇನ್ಪುಟ್ಸನ್ನು, ಅಂದರೆ ಜೈವಿಕವಾಗಿ ಏನೇನು ಸಿಗತ್ತೆ ಅಲ್ಲಿ ಅದನ್ನೇ ಅವರು ರೀಸೈಕಲ್ ಮಾಡೋದು, ಅಂದರೆ ಅದನ್ನೇ ಮಣ್ಣಿಗೆ ಹಾಕಿ ಮಣ್ಣಿನ ಫಲವತ್ತತೆನ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅನ್ನೋದು ಇದು ಉದ್ದೇಶ. ಇವು ಎಲ್ಲ ಎಲ್ಲಾಗತ್ತೆ. ಈ ನಡುವೆ ಅಂತೂ ಎಲ್ಲರಿಗೂ ಗೊತ್ತಿರೋಂಗೆ ಟ್ರ್ಯಾಕ್ಟರ್ ಯೂಸ್ ಮಾಡ್ತಿದ್ದಾರೆ ಉಳುಮೆಗೆ, ಪ್ರತಿಯೊಂದಕ್ಕೂ ಮೆಷಿನರೀಸ್. ಜಾನುವಾರುಗಳು ಎಲ್ಲೂ ಇಲ್ಲ, ಅಂದರೆ ಎತ್ತನ್ನ ಯೂಸ್ ಮಾಡೋದು, ಹಸುನ್ ಸಾಕೋದು, ಅದರಿಂದ ಬರೋಂಥ ಗೊಬ್ಬರ ಹಾಕೋದು ಇವೆಲ್ಲನೂ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇಟ್ ಈಸ್ ತುಂಬಾ ಕಮ್ಮಿ ಆಗ್ತಾ ಇದೆ. ಸೊ ಇಲ್ಲಿ ಸ್ಥಳೀಯವಾಗಿ ಏನು ಅವ್ರ ಲೋಕಲ್ ಒಂದು ಜಾನುವಾರು ಆಗಿರ್ಬೋದು, ಇಲ್ಲಾಂದರೆ ಇಂಪ್ರೂವ್ಡ್ ಜಾನುವಾರು ಆಗಿರ್ಬೋದು, ಅಂಥವನ್ನ ಯಾವ್ದಾರು HF ಅಂತಾರೆ, ಆದರೆ ಜಾಸ್ತಿ ಹಾಲು ಕೊಡೋ ಅಂಥದ್ದನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ವೆಟರ್ನರಿಯಿಂದ. ಅಂಥವನ್ನಾಗಿರ್ಬೋದು, ಇಂಥವನ್ನ ಜನಪ್ರಿಯಗೊಳಿಸೋದು, ಅಂದರೆ ಜಾನುವಾರುಗಳನ್ನು ಸಾಕಲಿಕ್ಕೆ ನಾವು ಇದರಲ್ಲಿ ಒತ್ತು ಕೊಡಬೇಕು. ಅದರಿಂದ ಬರುವಂಥ ಸಗಣಿ, ಗಂಜಲ, ಈ ಬ್ರಹ್ಮಾಸ್ತ್ರ, ನೀಮಾಸ್ತ್ರ, ಅಗ್ನಿಯಾಸ್ತ್ರ ಏನೇನಿದೆಯೋ ಇವೆಲ್ಲವೂ ಅಷ್ಟೇ ಹಸುವಿನ ಗಂಜಲ, ಸಗಣಿ ಇದನ್ನೇ ಯೂಸ್ ಮಾಡ್ಕೊಂಡು ಮಾಡಿರೋ ಅಂಥದ್ದು, ಅದರದ್ದು ಬೇಸೇ ಅದು. ಸೊ ಈ ಜಾನುವಾರನೇ ಇಲ್ಲ ಅಂದರೆ ಇವೆಲ್ಲ ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಹೆಚ್ಚಿನ ಒತ್ತನ್ನು ನಾವು ಜಾನುವಾರುಗಳಿಗೆ ಕೊಡ್ತಾ ಇದ್ದೀವಿ ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ. ಅದಲ್ದಿರ ಈಗ ನಾವು ಯಾಕೆ KVK ಅಥವಾ ಹಾರ್ಟಿಕಲ್ಚರ್ ಕಾಲೇಜ್, ರಿಸರ್ಚ್ ಸ್ಟೇಷನ್ಸು ಎಲ್ಲರಿಗೂ ಒತ್ತು ಕೊಡ್ತೀವಿ, ಅಲ್ಲೂ ಸಹ ಅಲ್ಲಿಂದ ಈ ಟೆಕ್ನಾಲಜಿ ರೈತರು, ಮತ್ತು ಅದಕ್ಕೆ ನೀವು ಇನ್ ಬಿಟ್ವೀನ್ ಏನು ರೈತರಿಗೆ ಮತ್ತು ಈ ಒಂದು ಹಾರ್ಟಿಕಲ್ಚರ್ ಕಾಲೇಜ್ಗೆ ಯಾರು ವಿಷಯನ ತೊಗೊಂಡೋಗಿ ಮುಟ್ಸ್ಬೇಕಂದ್ರೆ ನಮ್ಮ ಕೃಷಿ ಸಖಿಯರೇ ಮುಟ್ಸ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ನಿಮಗೆ ಈ 5 ದಿನದ ಟ್ರೈನಿಂಗನ್ನು ಇಲ್ಲಿ ನೀಡಲಾಗ್ತಾ ಇದೆ. ಈ 5 ದಿನಾನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ರಿ. ಆ್ಯಕ್ಚುಲಿ ನಿಮ್ಮಲ್ಲೂ ಹೊಲ, ಗದ್ದೆ ಎಲ್ಲ ಇದೆ. ಸೊ ಇದನ್ನು ನೀವು ಅಳವಡಿಸ್ಕೊಂಡ್ರೆ ಒಳ್ಳೇದು. ಮತ್ತೆ ಈ ರಾಸಾಯನಿಕ ಉತ್ಪನ್ನಗಳು ಇದಲ್ದಿರ ಎಲ್ಲರೂ ಈಗ ಆರ್ಗ್ಯಾನಿಕ್ ಅಂತ ಬ್ರ್ಯಾಂಡ್ ಮಾಡ್ತಿದ್ದಾರೆ. ಅಂದರೆ ಅದನ್ನ ಸರ್ಟಿಫೈಡ್, ಅಂದರೆ ಇದನ್ನ ನಾವು ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡ್ತೀರಾ ಬೆಳೆದಿದ್ದೀವಿ ಅಂತ ಹೇಳಿ ಸರ್ಟಿಫಿಕೇಶನ್ ಮಾಡಿ ಏನ ನೈಸರ್ಗಿಕವಾಗಿ ಬೆಳೆದಿರೋದು ರಾಸಾಯನಿಕ ಮುಕ್ತ ಉತ್ಪನ್ನಗಳಿಗೂ ಅಂತ ಸರ್ಟಿಫೈ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಅದಕ್ಕೆ ಹೆಚ್ಚಿನ ಬೆಲೆ ಇದೆ. ನಾರ್ಮಲ್ ನಾವು ಏನು ಬೆಳಿತೀವಿ ಅದಕ್ಕಿಂತ ಸರ್ಟಿಫೈ ಆಗಿರೋದಕ್ಕೆ. ಮತ್ತು ಈ ಜನನೂ ಹೆಚ್ಚು ಸಿಟಿಗಳಲ್ಲಿ ನಾನು ನೋಡಿದಂಗೆ ಬೆಂಗಳೂರಲ್ಲಿ ಇದು ತುಂಬಾ, ನಾನು ಬೆಂಗಳೂರವಳೆ ಅದಕ್ಕೆ ಹೇಳ್ತಿದ್ದೀನಿ, ಬೆಂಗಳೂರಿನಲ್ಲಿ ತುಂಬ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಿದ್ದಾರೆ. ನೀವೆಲ್ಲ ಮಿಲ್ಲೆಟ್ಸ್ ತಿನ್ನಲ್ಲ, ಏನದು ನವಣೆ, ಸಾಮೆ ಇದನ್ನ, ಬಟ್ ಅವ್ರು ತಿಂತಿದ್ದಾರೆ ಇವಾಗ. ಇಲ್ಲ ಹಳ್ಳಿಯಲ್ಲಿ ಬಿಟ್ಟಿದ್ದಾರೆ ರಾಗಿ, ನವಣೆ, ಸಾಮೆ, ಏನೇನು ಬರಗು, ಹಾರಕ ಏನೇನಿದೆ ಎಲ್ಲನೂ ಅವ್ರು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಳ್ಳಿಯಲ್ಲಿ ಅದನ್ನು ತಿನ್ನೋದೇ ಬಿಟ್ಟಿದ್ದಾರೆ. ಸೊ ಇಂಥವನ್ನೆಲ್ಲ ನಾವು ಉತ್ತೇಜನ ಮಾಡಬೇಕು. ರಾಸಾಯನಿಕ ಮುಕ್ತ ಆಹಾರನ ನಮ್ಮ ಜನಕ್ಕೆ, ಬೆಳೀತಾ ಇರೋ ಜನಸಂಖ್ಯೆಗೆ, ಮುಂದಿನ ಪೀಳಿಗೆ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ನೈಸರ್ಗಿಕ ಕೃಷಿನ ಹೆಚ್ಚಿನ ಒತ್ತನ್ನು ನಾವು ಕೊಡಬೇಕಂತ ಹೇಳಿನೇ ಇಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು. ಇದು 2 ವರ್ಷಗಳ ಕಾಲ. ಅದಲ್ದಿರ ಬ್ರ್ಯಾಂಡಿಂಗು ಮಾಡ್ತಿದ್ದಾರೆ. ಆರ್ಗ್ಯಾನಿಕ್ ಅಂತ ಬ್ರ್ಯಾಂಡ್ ಮಾಡಿ ಇಡೀ ದೇಶದಲ್ಲೇ ಒಂದೇ ಬ್ರ್ಯಾಂಡ್ ಆಗಬೇಕದು ಅಂಥೇಳಿ. ಸೊ ಈ ಎಲ್ಲ ಉದ್ದೇಶಗಳಿಂದ ಈ ಪ್ರೋಗ್ರಾಮನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಕೃಷಿ ಸಖಿಯರಿಗೆ 5 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ನಾವು ನಮ್ಮ ಹಾರ್ಟಿಕಲ್ಚರ್ ಕಾಲೇಜಿಂದ ಈ ಒಂದು ಪ್ರೋಗ್ರಾಮನ್ನು ಮಾಡ್ಕೊಂಡಿದ್ದೀವಿ. ಅದಲ್ದಿರ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು 2 months ಬ್ಯಾಕೇನೆ ನಮ್ಮ CEO ಅಧ್ಯಕ್ಷತೆಯಲ್ಲಿ ಏನೇನು ಪ್ರೋಗ್ರಾಮ್ ಮಾಡ್ತಿದ್ದೀವಿ, ಏನೇನು ನಾವು ರೈತರಿಗೆ ಕೊಡ್ತೀವಿ, ಇವೆಲ್ಲವನ್ನು ಅಂದರೆ 3750 ಎಕರೆ ಏನು ನಾವು ಸೆಲೆಕ್ಷನ್ ಮಾಡಿದ್ದೀವಿ ಪ್ರತಿ ಕ್ಲಸ್ಟರಲ್ಲಿ. ಈಗ ಆಲ್ರೆಡಿ 30 ಕ್ಲಸ್ಟರ್ ಅಂದರೆ ಒಂದು GPಗೆ 125 ಎಕರೆ ಅಂತ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಆಲ್ರೆಡಿ ನಾವು ಸೆಲೆಕ್ಷನ್ ಆಗಿದೆ, ಇಂಪ್ಲಿಮೆಂಟೇಷನು ನಡೀತಾ ಇದೆ. ಸೊ ತಾವು ಇಲ್ಲಿ ಏನು ನಿಮಗೆ ತರಬೇತಿ ಕಾರ್ಯಕ್ರಮದಲ್ಲಿ ಈ ಒಂದು ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟಂಗೆ ನಿಮಗೆ ತಾಂತ್ರಿಕತೆ ಆಗಲಿ ಅಥವಾ ಮಾಹಿತಿ ಆಗಲಿ ನೀಡ್ತಾರೆ, ಅದನ್ನು ನೀವು ನಿಮ್ಮ ರೈತರಿಗೆ
ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀವು ಟ್ರೈನಿಂಗ್ ಮಾಡಬೇಕು, ರೈತರಿಗೂ ಟ್ರೈನಿಂಗ್ ಇದೆ ಅದು. ಸೊ ಆ ಟ್ರೈನಿಂಗಲ್ಲಿ ನೀವು ಎಲ್ಲವನ್ನು ಏನು ಇಲ್ಲಿ ಕಲಿತೀರಾ ಅದನ್ನು ತೊಗೊಂಡೋಗಿ ಅಲ್ಲಿ ಹೇಳಬೇಕು, ಮತ್ತು ಫೀಲ್ಡ್ ಲೆವೆಲಲ್ಲಿ ಇದು ಇಂಪ್ಲಿಮೆಂಟ್ ಆಗಬೇಕು ಕರೆಕ್ಟಾಗಿ. ಸೊ ಇದು ಆದರೆ ಈ ಪ್ರೋಗ್ರಾಮ್ 2 ವರ್ಷ ತನಕ ಇರುತ್ತೆ. ಈ 1 ವರ್ಷ ಇಷ್ಟು ಜನ ಕವರ್ ಮಾಡ್ತೀವಿ, ನೆಕ್ಸ್ಟ್ ಇಯರ್ ಮತ್ತೆ ಉಳಿದಂಥ ಏರಿಯಾನ ಕವರ್ ಮಾಡ್ತೀವಿ. ಅಂದರೆ ಒಂದು GPAನ ಫುಲ್ಲಿ ಕವರ್ ಮಾಡಬೇಕನ್ನೋದು ಇಲ್ಲಿ. ಆಮೇಲೆ ಪ್ರತಿ ವರ್ಷ ಇದು ಕಂಟಿನ್ಯೂ ಮಾಡಿದ್ರೆ ಮತ್ತೆ ಪ್ರತಿ ವರ್ಷ ಎಲ್ಲ GPಗಳು ನಮ್ಮಲ್ಲಿ 185 GPs ಇರೋದನ್ನು ಕಂಪ್ಲೀಟಾಗಿ ಕನ್ವರ್ಟ್ ಆಗತ್ತೆ ಆರ್ಗ್ಯಾನಿಕ್ ಆಗಿ. ಬಟ್ ಒಂದೇ ದಿನ ಯಾವುದು ಕನ್ವರ್ಟ್ ಮಾಡಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಸೈಂಟಿಸ್ಟ್ ಎಲ್ಲ ಹೇಳ್ತಾರೆ ಒಂದೇ ದಿನ ಯಾವುದು ಕನ್ವರ್ಟ್ ಆಗಲ್ಲ. ಅಟ್ಲೀಸ್ಟ್ ಸರ್ಟಿಫೈ ಆಗಬೇಕು ಆರ್ಗ್ಯಾನಿಕ್ ಅಂದರೆ ಒಂದು 3 ಇಯರ್ಸ್ ಅದನ್ನು ರೈತ ಅಳವಡಿಸ್ಕೋಬೇಕು. ನೈಸರ್ಗಿಕತೆ ಅಂದರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಆಗಲಿ, ಪೆಸ್ಟಿಸೈಡ್ ಆಗಲಿ, ಇದು ಯಾವುದನ್ನು ಯೂಸ್ ಮಾಡಬಾರ್ದು ಅನ್ನೋದು ಈ ಒಂದು ಪ್ರೋಗ್ರಾಮ್ನ ಯೋಜನೆಯ ಉದ್ದೇಶ. ಸೊ ಈ ಒಂದು ಪ್ರೋಗ್ರಾಮಲ್ಲಿ ತಾವೆಲ್ಲರೂ ಆ್ಯಕ್ಚುಲಿ ಕೃಷಿ ಸಂಖ್ಯೆ ತುಂಬ ಕಮ್ಮಿ ಇದ್ದಾರೆ, ನಮ್ಮ ಇವರೇ ಜಾಸ್ತಿ ಇದ್ದಾರೆ. ಅದೇ ಈಗ ಬರ್ತಾ ಇದ್ದಾರೆ. ಹಾಂ ಸರ್, ಓಕೆ. ಅಲ್ಲ 30 ಮೆಂಬರ್ಸಿಗೆ ಕೊಡ್ಬೇಕು. ಸೊ ನಾನು ಅದು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸದುಪಯೋಗ ಮಾಡ್ಕೋಬೇಕು. ನಾನು ಹೇಳಿದ್ರೆ ಮತ್ತೆ ಇನ್ನೂ ಒಂದು ಪ್ರೋಗ್ರಾಮ್ ನಮ್ಮಲ್ಲಿ ಸ್ಥಳೀಯವಾಗಿ ಬೀಜಗಳಿವೆ. ಅಂದರೆ ನಾಟಿ ಅಂತ, ಜವಾರಿ, ನಾವು ನಮ್ಮ ಕಡೆ ನಾಟಿ ಅಂತ ಹೇಳ್ತಾರೆ, ನಿಮ್ಮ ಕಡೆ ಜವಾರಿ ಬೀಜಗಳನ್ನ ಯೂಸ್ ಮಾಡಬೇಕು, ಅದನ್ನು ಸಂಸ್ಕರಣೆ ಮಾಡಬೇಕು, ಅದನ್ನೇ ಹೆಚ್ಚಿಗೆ ಯೂಸ್ ಮಾಡಬೇಕು ಅಂತಲೂ ಎಲ್ಲ ಥರದ ಒಂದು ಬೀಜಗಳನ್ನು ಆ್ಯಕ್ಚುಲಿ ನಾವು ಕಲೆಕ್ಟ್ ಮಾಡಿ ಸ್ಟೇಟ್ ಲೆವೆಲ್ಗೆ ಕಳಿಸಿದ್ದೀವಿ. ಕೆಲವೊಂದು ಜರ್ಮಿನೇಷನ್ ಆಗ್ತಿಲ್ಲ, ಜರ್ಮಿನೇಷನ್ ಫೇಲ್ಯೂರ್ಸ್ ಆಗ್ತಿದೆ. ಕೆಲವೊಬ್ಬರು ಸೀಡ್ ಬ್ಯಾಂಕ್ ಅಂತಲೇ ಮಾಡಿದ್ದಾರೆ. ಈ ಓಲ್ಡ್ ಏನು ಯೂಸ್ ಮಾಡ್ತಾ ಇದ್ರು ನಿಮ್ಮಲ್ಲಿ ಸ್ಥಳೀಯವಾಗಿ ಉಪಯೋಗ ಮಾಡ್ತಾ ಇದ್ದಂಥ ಬೀಜಗಳನ್ನ ಆ ಒಂದು ಸಂಗ್ರಹಣೆನೂ ಸಹ ನಾವು ಈ ಇದರಲ್ಲಿ ಮಾಡಬೇಕು, ಮತ್ತು ಅದನ್ನು ಉಪಯೋಗ ಮಾಡಬೇಕು ಅನ್ನೋದು. ಏನಂದರೆ ಎಲ್ಲದಕ್ಕೂ ಇವಾಗ ಬಂದು ಡಿಪಾರ್ಟ್ಮೆಂಟ್ ಹತ್ರ ನಿಂತ್ಕೊಂಡು ಸಬ್ಸಿಡಿಯಲ್ಲಿ ಬೀಜ ಕೊಡ್ತಾರೆ, ನೀವು ಕೊಡಿ ಅದನ್ನೇ. ಯಾರೂ ಸಹ ಇವಾಗ ತಮ್ಮ ಬೀಜಗಳನ್ನ ತಾವೇ ಉಪಯೋಗ ಮಾಡ್ಕೋತಾ ಇಲ್ಲ ರೈತರು. ಪ್ರತಿಯೊಂದಕ್ಕೂ ಅವರು ಡಿಪೆಂಡೆ. ಅಂದರೆ ಅಂಗಡಿಗೆ ಹೋಗ್ತಾರದೋ, ಇಲ್ಲ ಡಿಪಾರ್ಟ್ಮೆಂಟ್ಗೋ, ಇಲ್ಲ ಅಂದರೆ ಯೂನಿವರ್ಸಿಟಿಗೋ, ಎಲ್ಲೋ ಯಾವುದನ್ನು ಸ್ಥಳೀಯವಾಗಿ ಸಿಗುವಂಥದ್ದನ್ನು ತಮ್ಮಲ್ಲೇ ಮಾಡ್ಕೋಬೋದಂಥದ್ದನ್ನು ಯಾವುದನ್ನು ರೈತ ಮಾಡ್ತಾ ಇಲ್ಲ ಈ ನಡುವೆ. ಎಲ್ಲರಿಗೂ ಫಾಸ್ಟ್ ಫುಡ್ ಥರ ಅವಾಗ ಮಾಡಿ ಅವಾಗ ಕೈ ಕೊಟ್ಟಂಗೆ ಆಗಿದೆ. ಸೊ ಈ ಒಂದು ಯೋಜನೆಯಿಂದ ರೈತರು ಸ್ವಾವಲಂಬಿತನ, ಅಂದರೆ ಯಾವುದೇ ಇನ್ಪುಟ್ ಪರಿಕರಗಳನ್ನ ಹೊರಗಡೆಯಿಂದ ತರಬಾರ್ದು, ಅಲ್ಲೇ ಅವನು ಮಾಡ್ಕೋಬೇಕು, ಅದನ್ನೇ ಅವನ ಹೊಲಕ್ಕೆ ಉಪಯೋಗ ಮಾಡಬೇಕು. ಈಗ ನೀವು ನೋಡಿದ್ದೀರಾ, ಮೊದಲಾದ್ರೂ ಒಂದು 2-3 ದಿನ ಇಟ್ಟರೆ ಹಣ್ಣಾಗಲಿ ಮತ್ತು ಬೀಜಗಳಾಗಲಿ ಏನೇನೇ ಸಂಗ್ರಹಣೆ ಮಾಡಿದ್ರೆ ಹುಳಗಳು ಅಷ್ಟು ಬರ್ತಿರ್ಲಿಲ್ಲ, ಮತ್ತು ಅದು ಬೇಗನೂ ಕೆಡ್ತಿರ್ಲಿಲ್ಲ. ಬಟ್ ಈ ನಡುವೆ ಎಲ್ಲ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ಬೇಗ ಕೆಡುತ್ತೆ, ಅದು ಇಡೋಕ್ಕಾಗ್ತಿಲ್ಲ, ನೀವು ಸಂಗ್ರಹಣೆನೇ ಮಾಡೋಕ್ಕಾಗ್ತಾ ಇಲ್ಲ, ಅದು ಬೇಗ ಕೆಟ್ಟೋಗ್ತಾ ಇದೆ. ಸೊ ಅದರಿಂದ ಈ ಒಂದು ಯೋಜನೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು, ಮತ್ತು ಏನು ಹೇಳ್ತಾರೆ ಅದನ್ನು ನೀವು ನಮ್ಮ ರೈತರಿಗೆ ಮುಟ್ಟಿಸಿ, ಇನ್ನೂ ಇಂಪ್ರೂವ್ಡ್ ಅಂದರೆ ರೈತರಿಗೆ ಏನಾದರೂ ಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ತಾಂತ್ರಿಕತೆ ಬಗ್ಗೆ ಮಾಹಿತಿ ಬೇಕು ಅಂದರೆ ಖಂಡಿತ ಯೂನಿವರ್ಸಿಟಿಯವರು ಅವ್ರಿಗೂ ಸಹ ಒಂದು ಟ್ರೈನಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಅದರ ಪ್ರಯೋಜನನ ಎಲ್ಲರೂ ಪಡ್ಕೋಬೇಕು ಅಂತ ಹೇಳ್ತಾ, ಏನು ಇವತ್ತೊಂದು ದಿನ ನನ್ನ ನೈಸರ್ಗಿಕ ಕೃಷಿ ಬಗ್ಗೆ ಪ್ರೋಗ್ರಾಮ್ ಇದೆ, ಅದಕ್ಕೆ ಕರೆದು ನನಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.